ನಮಸ್ತೆ ಸ್ನೇಹಿತರೆ, NETಯ ಡಿಸೆಂಬರ್ 25ರ ಕನ್ನಡ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ. ಒಂದು 10 ಪ್ರಶ್ನೆಗಳು ಈಗ ಆಲ್ರೆಡಿ ಮುಗ್ದಿತ್ತು ಪಾರ್ಟ್ 1ನಲ್ಲಿ. ಇವತ್ತು ಮುಂದುವರೆದ ಭಾಗ 63ನೇ ಪ್ರಶ್ನೆಯಿಂದ ನೋಡೋಣ. ಕೆಲವೊಂದು ಪ್ರಶ್ನೆಗಳು ಜಾಸ್ತಿ ವಿವರಣೆಯನ್ನು ಬಯಸ್ತವೆ, ಅರ್ಥ ಆಗಬೇಕಲ್ವಾ. ಹಾಗಾಗಿ ಇದು ತುಂಬ ಚಿಕ್ಕದಾಗಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ, ನೋಡೋದಕ್ಕೂ ಆಸಕ್ತಿ ಇರಲಿ ಅಂತ. ಸರಿ, 63ನೇ ಪ್ರಶ್ನೆ, SC ನಂದಿಮಠ ಅವರ ಕೃತಿಗಳನ್ನು ಅನುಕ್ರಮಣಿಕೆಯಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಕರ್ನಾಟಕ ಧರ್ಮಗಳು, ಗಿರಿಜಾ ಕಲ್ಯಾಣ ಸಂಗ್ರಹ, ಗಿರಿಜಾ ಕಲ್ಯಾಣ ಪ್ರಬಂಧ, ಜೈಗೌಂಡನ ಕನ್ನಡ ಕುವಲಯಾನಂದ, ಧಮ್ಮಪದ, ಇದು ಇವರ ಕೃತಿಗಳು. SC ನಂದಿಮಠ, ಇವರು ಪೂರ್ತಿ ಹೆಸರು ಶಿವಲಿಂಗಯ್ಯ ಚನ್ನಬಸವಯ್ಯ ನಂದಿಮಠ ಅಂತ. ಶಿಕ್ಷಣ ತಜ್ಞರು, ವಿದ್ವಾಂಸರು ಇವರು. ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಶಿಕ್ಷಣ ಮತ್ತು ವೀರಶೈವ ತತ್ವಶಾಸ್ತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತದಲ್ಲಿ MA ಪದವಿಯನ್ನು ಪಡ್ಕೊಂಡು ಅಧ್ಯಾಪಕರಾಗಿ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ SC ನಂದಿಮಠರವರು ಶೈವ ಸಿದ್ಧಾಂತ, ಕವಿಕರ್ಣ ರಸಾಯನ, ಕುವಲಯಾನಂದ, ಶೂನ್ಯ ಸಂಪಾದನೆ, ಹ್ಯಾಂಡ್ಬುಕ್ ಆಫ್ ವೀರಶೈವಂ, ಈ ಥರ ಇನ್ನೂ ಅನೇಕ ಕೃತಿಗಳನ್ನ ಬರೆದಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಕೃತಿಗಳು ಕೂಡ SC ನಂದಿಮಠ ಅವ್ರದ್ದೇ. ಅದರಲ್ಲಿ ಕರ್ನಾಟಕ ಧರ್ಮಗಳು ಅಂತ ಇದೆಯಲ್ವಾ, ಈ ಕೃತಿ 1957ರಲ್ಲಿ ಬರೆದಿರುವಂಥದ್ದು. ಅನುಕ್ರಮಣಿಕೆಯಲ್ಲಿ ಕೇಳಿರೋ ಪ್ರಕಾರ ಇದೇ ಮೊದಲಿಗೆ ಬರುವಂಥದ್ದು. ಆಪ್ಷನ್ A ಇದೆಯಲ್ವಾ, ಕರ್ನಾಟಕ ಧರ್ಮಗಳು, ಅದು ಫಸ್ಟು. ಸೆಕೆಂಡು B ಗಿರಿಜಾ ಕಲ್ಯಾಣ ಸಂಗ್ರಹ, ಅದಾದಮೇಲೆ ಗಿರಿಜಾ ಕಲ್ಯಾಣ ಪ್ರಬಂಧ. ಈ 3 ಆರ್ಡರ್ ವೈಸ್ ಆಗಿ ಐತೆ. ಕೊನೆಯದಾಗಿ ಧಮ್ಮಪದ ಅಂತ ಇದೆಯಲ್ವಾ, ಅದು 4ನೇ ಪ್ಲೇಸಿಗೆ ಬರಬೇಕು. 5ನೇ ಪ್ಲೇಸಿಗೆ ಜೈಗೌಂಡನ ಕನ್ನಡ ಕುವಲಯಾನಂದ. ನೆಕ್ಸ್ಟ್ 64ನೇ ಪ್ರಶ್ನೆ, 1ನೇ ನಾಗವರ್ಮನ ಛಂದೋಂಬುದಿಯಲ್ಲಿ ಇರುವ ಅಧಿಕಾರಗಳು ಅಥವಾ ಅಧ್ಯಾಯಗಳೆಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ 6 ಅಧಿಕಾರಗಳು. ಆಪ್ಷನ್ 2 ಇದೆಯಲ್ವಾ, ಅದು ಸರಿಯಾಗಿರುವಂಥ ಉತ್ತರ. ಈ ಕವಿ ಮತ್ತು ಆ ಕೃತಿಯ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ, 1ನೇ ನಾಗವರ್ಮ 10ನೇ ಶತಮಾನದ ಕೊನೆ ಭಾಗದಲ್ಲಿ ಕ್ರಿಸ್ತಶಕ 990ರಲ್ಲಿ ಕಾಣಿಸಿದಂತಹ ಕವಿಗಳು. ಇದೇ ಕೃತಿಯಲ್ಲಿ ಒಂದು ಉಲ್ಲೇಖ ಇದೆ, ಇವರ ಆಶ್ರಯದಾತ ರಕ್ಕಸಗಂಗಾ ಮಂತ್ರಿ ಚಾವುಂಡರಾಯ ಇದ್ರಲ್ವಾ, ಅವರ ಪೋಷಣೆಯಲ್ಲಿ ಈ ಕವಿಗಳಿದ್ರಂತೆ. ಆದರೆ ನಾವು ಆಶ್ರಯದಾತ ಯಾರು ಅಂದರೆ ಚಂದ್ರರಾಜ ಅಂತ ಕರಿತೀವಲ್ವಾ, ಆದರೆ ಇದೇ ಬುಕ್ಕಲ್ಲಿದೆ ರಕ್ಕಸಗಂಗಾ 1ನೇ ನಾಗವರ್ಮನ ಆಶ್ರಯದಾತ ಅಂತ. ಈಗ ಹೇಳ್ತಿರೋಂಥ ಮಾಹಿತಿಗೆ ಪೂರಕವಾಗಿ ಇಲ್ಲೊಂದು ಸ್ಲೈಡ್ ಹಾಕಿದ್ದೀನಿ ನೋಡಿ, ಒಂದ್ಸಲ ಓದ್ಕೊಳ್ಳಿ. ಅದರಲ್ಲಿ 1ನೇ ನಾಗವರ್ಮನಿಗಿರುವಂತಹ ಅನೇಕ ಬಿರುದುಗಳು ಕೂಡ ಇದೆ, ಆಶ್ರಯದಾತ ಯಾರು ಅಂತಲೂ ಕೂಡ ಇದೆ. ಓಕೆನಾ? ಸರಿ, ಇನ್ನು ಕೃತಿ ವಿಚಾರಕ್ಕೆ ಬಂದರೆ, ಕನ್ನಡದ ಮೊಟ್ಟ ಮೊದಲ ಛಂದೋ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಈ ಛಂದೋಂಬುದಿ ಪಾತ್ರ ಆಗಿದೆ. ನಾಗವರ್ಮ ತನ್ನ ಕೂರ್ತ ಮಡದಿಗೆ ಛಂದಸ್ಸನ್ನು ಬೋಧನೆ ಮಾಡಿದ್ದಾರೆ, ಈ ಕೃತಿಯನ್ನು ಹೇಳಿದರಂತೆ. ಇದರಲ್ಲಿ ಏನಿದೆ, ಒಟ್ಟು 6 ಅಧಿಕಾರಗಳಿದ್ದಾವೆ, ಅಂದರೆ 6 ಅಧ್ಯಾಯಗಳಿದ್ದಾವೆ. ಪ್ರಥಮಾಧಿಕಾರದಲ್ಲಿ ಸಂಜ್ಞಾ ಪ್ರಕರಣ ಬರುತ್ತೆ, ದ್ವಿತೀಯಾಧಿಕಾರದಲ್ಲಿ ಸಮವೃತ್ತ ಪ್ರಕರಣ ಬರುತ್ತೆ, ತೃತೀಯಾಧಿಕಾರದಲ್ಲಿ ಮಾಲಾವೃತ್ತ ಬರುತ್ತೆ, ಚತುರ್ಥಾಧಿಕಾರದಲ್ಲಿ ಕಂದಾದಿ ಮಾತ್ರ ವೃತ್ತಗಳು ಬರ್ತವೆ, ಪಂಚಮಾಧಿಕಾರದಲ್ಲಿ ಕರ್ನಾಟಕ ವಿಷಯ ಜಾತಿಗಳು ಬರ್ತವೆ, ಷಷ್ಠಾಧಿಕಾರದಲ್ಲಿ ಷಟ್ ಪ್ರತ್ಯಯ ವಿವರಣೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಕನ್ನಡ ಛಂದಸ್ಸನ್ನು ಹೇಳುವಂತಹ ಮೊಟ್ಟ ಮೊದಲ ಗ್ರಂಥ ಅಂತ ಹೇಳಿದೆ ಅಲ್ವಾ, ಇದರಲ್ಲಿ ಮದನವತಿ, ಅಕ್ಕರ, ಚೌಪದಿ, ಗೀತಿಕೆ, ಏಳೆ, ತ್ರಿಪದಿ, ಉತ್ಸಾಹ, ಷಟ್ಪದಿ, ಅಕ್ಕರಿಕೆ, ಇದು ಎಲ್ಲವನ್ನ ಹೇಳಿದ್ದಾರೆ. ಕನ್ನಡಕ್ಕೆ ವಿಶಿಷ್ಟವಾಗಿರುವಂಥ ಛಂದೋ ಜಾತಿಯನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದೇ ಸಾಂಗತ್ಯವನ್ನು ಇದೇ ಜಾತಿಗೆ ಸೇರಿಸಲಿಲ್ಲ ಯಾಕೆ ಅನ್ನೋದೇ ಪ್ರಶ್ನೆ ಅಲ್ವಾ. ಛಂದೋಂಬುದಿಯಲ್ಲಿ ಸಾಂಗತ್ಯದ ಉಲ್ಲೇಖನೇ ಇಲ್ಲ. ಇನ್ನು ಇವರು ಇನ್ನೊಂದು ಚಂಪು ಕೃತಿಯನ್ನು ಬರೆದಿದ್ದಾರೆ, ಕರ್ನಾಟಕ ಕಾದಂಬರಿ ಅಂತ. ಕನ್ನಡದ ಮೊಟ್ಟ ಮೊದಲ ಅನುವಾದಿತ ಕೃತಿಯನ್ನು ಹೆಗ್ಗಳಿಕೆಗೆ ಈ ಕಾದಂಬರಿ ಪಾತ್ರ ಆಗುತ್ತೆ. ಬಾಣ ಬರೆದಿರುವಂತಹ ಸಂಸ್ಕೃತದ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದರೆ ನಮ್ಮ 1ನೇ ನಾಗವರ್ಮ. 3 ಜನ್ಮಗಳ ಕಥೆಯನ್ನು ಒಳಗೊಂಡಿರುವಂಥದ್ದು ಈ ಕರ್ನಾಟಕ ಕಾದಂಬರಿ. ಚಂದ್ರಾಪೀಡ, ಮಹಾಶ್ವೇತೆ, ಪುಂಡರಿಕ ಇಲ್ಲಿ ಬರುವಂಥ ಪ್ರಮುಖ ಪಾತ್ರಗಳು ನೋಡಿ. ಈ ಒಂದು ಕೃತಿಯನ್ನು ಕುವೆಂಪುರವರು ಮಹಾಕವಿ ಪ್ರತಿಭೆಯ ಸ್ವಪ್ನ ಸುಂದರ ಸಾಹಸಗಳಲ್ಲಿ ಕಾದಂಬರಿ ಕಾವ್ಯ ಒಂದು ಅದ್ಭುತ ಕೃತಿ ಅಂತ ಹೊಗಳಿದ್ದಾರೆ. ಅದೊಂದು ಮೇಘಚುಂಬಿಯಾದ ಶೃಂಗಾರ ಗೋಪುರ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 65ನೇ ಪ್ರಶ್ನೆ, MM ಕಲಬುರ್ಗಿಯವರ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಕೃತಿಯ ಅಧ್ಯಾಯಗಳನ್ನು ಅನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಇದು ಆ ಕೃತಿಯಲ್ಲಿರುವಂಥ ಅಧ್ಯಾಯಗಳನ್ನು ಆರ್ಡರ್ ವೈಸ್ ಆಗಿ ಹೇಳಿದ್ರೆ ಆಯಿತು. ಆರ್ಡರ್ ವೈಸ್ ಆಗಿ ಫಸ್ಟ್ ಒನ್ನು D ಇತಿಹಾಸ ಕಾಂಡ, ನೆಕ್ಸ್ಟ್ ಬರೋದು ಲೇಖನ ಕಾಂಡ, ಅದಾದಮೇಲೆ ಸ್ಖಾಲಿತ್ಯ ಕಾಂಡ, ನೆಕ್ಸ್ಟು ಹಸ್ತಪ್ರತಿ ಕಾಂಡ, ಅದಾದಮೇಲೆ ಸಂಪಾದನಾ ಕಾಂಡ. ಈ ಪ್ರಶ್ನೆಗೆ ನಾವು ಆ ಬುಕ್ನ ನೋಡೇ ಇಲ್ಲ ಅಂದರೂ ಕೂಡ ಉತ್ತರ ಬರಿಬೋದು. ಹೇಗೆ ಅಂತ ಹೇಳ್ತೀನಿ ನೋಡಿ, ಸಿಂಪಲ್ ಟ್ರಿಕ್ಸು. ಇದಕ್ಕೆ ನಮಗೆ ಗ್ರಂಥ ಸಂಪಾದನೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಸ್ವಲ್ಪ ಮಾಹಿತಿ ಗೊತ್ತಿದ್ರೂ ಸಾಕಾಗುತ್ತೆ.
ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಹೇಳಿದೆ ಇತಿಹಾಸ ಕಾಂಡ ಅಂದರೆ ಇತಿಹಾಸ ಅಧ್ಯಯನ ಅಂತ ಅರ್ಥ ಇಲ್ಲಿ ಈ ಕೃತಿಯ ಪ್ರಕಾರ. ಈ ಗ್ರಂಥ ಸಂಪಾದನೆ ಯಾವ ರೀತಿ ಆಗುತ್ತೆ ಅಂತಂದರೆ, ಇವಾಗ ಯಾವುದೋ ಒಂದು ಹಳೇ ಕೃತಿ ಸಿಕ್ಕಿದೆ, ನಮ್ಮ ಮನೇಲಿ ಒಂದು ಅರ್ಧ ಹಳೆ ಕೃತಿ ಸಿಕ್ತು ಅಂತ ಇಟ್ಕೊಳ್ಳಿ. ಒಂದು ಹಸ್ತಪ್ರತಿ, ತಾಳೆಗರಿ, ಭೂರ್ಜ ಪತ್ರಗಳು ಅಂತ ಬರ್ತಾವಲ್ಲ ಅದರಲ್ಲಿ, ಅಥವಾ ಸುಟ್ಟಂಥ ಮಣ್ಣಿನ ಮಡಕೆಗಳು, ಈ ಬೆಳ್ಳಿ, ತಾಮ್ರ, ಕಂಚು ಈ ಥರದ ಮೇಲೆಲ್ಲನೂ ಬರೀತಾ ಇದ್ರಲ್ವ ಆವಾಗ, ಅಂಥವು ಯಾವುದೋ ಒಂದು ಈಗ ನಮ್ಗೆ ಸಿಕ್ಬಿಟ್ಟಿದೆ. ಸಿಕ್ಕಿದ ತಕ್ಷಣ ನಾವೇನು ಮಾಡ್ತೀವಿ, ಫಸ್ಟು ಅದ್ರ ಇತಿಹಾಸವನ್ನು ಜಾಲಾಡ್ತೀವಿ, ಇತಿಹಾಸ ಕಾಂಡ, ಅದ್ರ ಪೂರ್ವಪರ ಯೋಚನೆ ಮಾಡ್ತೀವಲ್ವಾ. ಸಿಕ್ಕಿದ ತಕ್ಷಣ ನಮ್ಗೆ ಇವಾಗ ಒಂದು ಸಿಕ್ಬಿಡ್ತು, ಇವಾಗ ಕುತ್ಕೊಂಡು ಬುಕ್ ಬರೆದ್ಬಿಡ್ತೀನಿ, ಹಾಗಲ್ಲ. ಅದ್ರ ಪೂರ್ವಪರ ಅಲ್ಲಿ ಏನು ವಿಷಯ ಇದೆ, ಅದು ನಿಜನಾ ಸತ್ಯನಾ, ಇದ್ರ ಹಿಂದೆ ಮುಂದೆ ಏನಿದೆ, ಯಾರಿಗೆ ಸಂಬಂಧಪಟ್ಟಿರೋಂಥದ್ದು, ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗಿ ಅದ್ರ ಇತಿಹಾಸದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತೀವಿ, ಹುಡುಕಾಟ ಶುರುವಾಗುತ್ತೆ. ಇದು ಮೊದಲನೇ ಹಂತ. ಇವಾಗ ಹುಡುಕಾಟದಲ್ಲಿ ನಮಗೆ ಅನೇಕ ಬೂರ್ಜ ಪತ್ರಗಳು, ತಾಳೆಗರಿಗಳು ಅದೆಲ್ಲ ಸಿಗ್ತಾವಲ್ವ, ಅದು ಲೇಖನ ಸಾಮಗ್ರಿಗಳಿಗೆ, ಆಕರ ಸಾಮಗ್ರಿ ಅಂತ ಹೇಳ್ತೀವಲ್ಲ, ಅಥವಾ ಲೇಖನ ಕಾಂಡ ಅಂತ ಸೆಕೆಂಡ್ ಸ್ಟೆಪ್ಪು. ಲೇಖನ ಸಾಮಗ್ರಿಗಳು ಅವೆಲ್ಲ ಎಲ್ಲೆಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ದಾಖಲೆಗಳಿದಾವಲ್ಲ ಅದೆಲ್ಲವನ್ನು ನಾವು ಸಂಗ್ರಹಿಸ್ತೀವಿ. ಲೇಖನ ಕಾಂಡ ಸೆಕೆಂಡ್ ಸ್ಟೆಪ್ ಬರುತ್ತೆ. ನೆಕ್ಸ್ಟು ಸ್ಕಾಲಿತ್ಯ ಕಾಂಡ ಅಂತ, ತಂದಿರೋದನ್ನೆಲ್ಲ ಜೋಡಿಸ್ಬಿಟ್ಟು ನಾವು ಬರೆದ್ಬಿಡ್ತೀವ, ಇಲ್ಲ, ಯಾವ್ದು ತಪ್ಪಿದೆ ಯಾವ್ದು ಸರಿ ಇದೆ ಅಂತ ಹುಡುಕ್ತೀವಲ್ವ, ಅದೇ ಸ್ಕಾಲಿತ್ಯ ಕಾಂಡ. ಸ್ಕಾಲಿತ್ಯ ಅಂದರೆ ತಪ್ಪು ಅಂತ ಅರ್ಥ. ತಪ್ಪನ್ನು ತೆಗೆದುಹಾಕಿ ಸರಿಯಾಗಿರೋಂಥ ಮಾಹಿತಿಯನ್ನು ಮಾತ್ರ ನಾವು ಇಟ್ಕೊತೀವಿ, ಅದೇ ಸ್ಕಾಲಿತ್ಯ ಕಾಂಡ ಥರ್ಡ್ ಸ್ಟೆಪ್ಪು. ಅದಾದಮೇಲೆ ಹಸ್ತಪ್ರತಿ ಕಾಂಡ. ಹಸ್ತಪ್ರತಿಗಳು ತುಂಬ ಜೆನ್ಯೂನ್ ಆಗಿರೋಂಥ ಮಾಹಿತಿಯನ್ನು ಕೊಡ್ತವೆ, ಯಾಕಂದರೆ ಅದನ್ನು ತಿದ್ದೋದಕ್ಕಂತೂ ಆಗೋದೇ ಇಲ್ಲ. ಅದೇ ಕಲ್ಲಿನ ಮೇಲಾದರೆ ಒಂದು ಲೇಯರ್ನ ಕೊರೆಸಿ ಹಾಕ್ಬಿಟ್ಟು ಅದ್ರ ಹಿಂದೆಗಡೆ ಬರಿಬೋದು. ಈ ಹಸ್ತಪ್ರತಿಗಳು ಅಥವಾ ಬೂರ್ಜ ಪತ್ರಗಳ ಮೇಲೆ, ಎಲೆಗಳ ಮೇಲೆ, ತಾಳೆಗರಿಗಳ ಮೇಲೆ ಬರೆದ್ರೆ ಅದು ಒಂದು ಸತಿ ಬರೆದ್ರೆ ಅಷ್ಟೇ, ತಿದ್ದೋದಕ್ಕಂತೂ ಆಗೋದಿಲ್ಲ, ಫುಲ್ಲು ತಿದ್ದೋದಕ್ಕಾಗೋದಿಲ್ಲ. ಅಕ್ಷರಗಳನ್ನ ಸೇರಿಸ್ಬೋದು, ಒಂದು ಸ್ವಲ್ಪ ಅರ್ಥೈಸುವಿಕೆಯಲ್ಲಿ ವ್ಯತ್ಯಾಸಗಳನ್ನು ಮಾಡ್ಕೊಬೋದಷ್ಟೇ, ಸಂಪೂರ್ಣವಾಗಿ ಇಡೀ ಪಾಠಾಂತರವನ್ನೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಹಸ್ತಪ್ರತಿಗಳು ಸ್ವಲ್ಪ ಜೆನ್ಯೂನ್ ಅಂತ ನಾವು ನಂಬ್ಕೊಂಡಿರೋಂಥದ್ದು ಸಂಪಾದನಾ ಶಾಸ್ತ್ರದಲ್ಲಿ. ಇದು 4ನೇ ಪ್ಲೇಸಿಗೆ ಬರುತ್ತೆ. ಈ ಹಸ್ತಪ್ರತಿಗಳ ಆಧಾರದ ಮೇಲೆ ವಿದ್ವಾಂಸರು ಏನು ಮಾಡ್ತಾರೆ, ಅನೇಕ ಹಸ್ತಪ್ರತಿಗಳಲ್ಲಿ ತುಂಬ ಒಳ್ಳೆ ಮಾಹಿತಿ ಇರೋಂಥದ್ದು, ಸತ್ಯಕ್ಕೆ ಹತ್ತಿರವಾಗಿರೋಂಥದ್ದು, ಅಥವಾ ಕವಿನೇ ಬರೆದಿರೋಂಥ ಹಸ್ತಪ್ರತಿ ಸಿಕ್ತು ಅಂತಂದರೆ ತುಂಬ ಒಳ್ಳೆಯದು. ಈ ಹಸ್ತಪ್ರತಿಗಳನ್ನು ಇಟ್ಕೊಂಡು ಕೃತಿಯ ಸಂಪಾದನೆಗೆ ಮುಂದಾಗ್ತಾರೆ. ಈಗ ಹಳಗನ್ನಡದಲ್ಲಿ ಒಂದು ಹಸ್ತಪ್ರತಿ ಸಿಕ್ಕಿದೆ ಅಂತಂದರೆ ಅದನ್ನು ಯಥಾವತ್ತಾಗಿಯೂ ಬರೀತಾರೆ, ಅಥವಾ ಅದನ್ನು ಕನ್ನಡ ಅನುವಾದನೂ ಮಾಡ್ತಾರೆ. ಇದನ್ನು ಕನ್ನಡ ಗ್ರಂಥ ಸಂಪಾದನೆ ಅಂತ ಹೇಳ್ತಾರೆ, ಸಂಪಾದನಾ ಕಾಂಡ. ಈ ಪ್ರಶ್ನೆಗೆ ಇಷ್ಟೊಂದು ಡೀಟೇಲಾಗಿ ಹೇಳೋ ಅವಶ್ಯಕತೆ ಏನೂ ಇರಲಿಲ್ಲ. ಆದರೂ ಯಾಕೆ ಹೇಳಿದೆ ಅಂತಂದರೆ, ಒಂದು ಗ್ರಂಥ ಸಂಪಾದನೆ ಯಾವ ರೀತಿ ಮಾಡ್ತಾರೆ ಅನ್ನೋ ಒಂದು ಪುಟ್ಟದಾಗಿ ಐಡಿಯಾ ಇತ್ತು ಅಂದರೆ ಯಾವ ಥರ ಪ್ರಶ್ನೆ ಕೇಳಿದ್ರೂ ಬರಿಬೋದು. ಮತ್ತು ನಾನಿಲ್ಲಿ ಫುಲ್ಲು ಕ್ಲಿಯರಾಗಿ ಹೇಳಿದೆ ಅಂತ ಅಂದ್ಕೊಬೇಡಿ, ಬ್ರೀಫಾಗಿ ಹೇಳಿದ್ದೀನಿ. ಅದು ಸ್ಟೆಪ್ ಬೈ ಸ್ಟೆಪ್ ಇದೆ, ನಾನು ಅದನ್ನು ತುಂಬ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಹೇಳಿರೋವಂಥದ್ದು. ನೆಕ್ಸ್ಟ್ 66ನೇ ಪ್ರಶ್ನೆ, ಪಿರಿಯಕ್ಕರದ 2 ಪಾದಗಳ ರೂಪಾಂತರವೇ ಸಾಂಗತ್ಯ ಎಂದು ಹೇಳಿದವರು ಯಾರು ಅಂತ ಕೇಳಿದರೆ, ಇದಕ್ಕೆ ಸರಿಯಾಗಿರುವಂಥ ಉತ್ತರ BM ಶ್ರೀಕಂಠಯ್ಯ ಅವರು ಕನ್ನಡ ಕೈಪಿಡಿ ಅನ್ನೋ ಕೃತಿಯಲ್ಲಿ ಹೇಳಿದ್ದಾರೆ. ಸಾಂಗತ್ಯ ಅನ್ನೋದು ಅಂಶಗಣದ ಅಚ್ಚಗನ್ನಡ ದೇಸಿ ಚಂದೋರೂಪ. ನೆಕ್ಸ್ಟ್ 67ನೇ ಪ್ರಶ್ನೆ, ಹರಿಹರನ ಆದಯ್ಯನ ರಗಳೆಯಲ್ಲಿ ಬಳಕೆಯಾದ ರಗಳೆ ಯಾವುದು ಅಂತ ಕೇಳಿದ್ದಾರೆ. ರಗಳೆಯ ಕವಿ ಹರಿಹರ ಅಂತಲೇ ಪ್ರಸಿದ್ಧಿ ಅಲ್ವಾ. ಇವರು ಆದಯನ ರಗಳೆಯನ್ನು ಮಂದಾನೀಲ ರಗಳೆಯಲ್ಲಿ ಬರೆದಿದ್ದಾರೆ. ಆಪ್ಷನ್ 3 ಮಂದಾನೀಲ ರಗಳೆ ಆದಯನ ರಗಳೆ ರಚನೆಯಾಗಿರುವಂತಹ ಸ್ವರೂಪ. ಇನ್ನು ಲಲಿತ ರಗಳೆಯಲ್ಲಿ ನಂಬಿಯಣ್ಣನ ರಗಳೆ ಬರೆದಿದ್ದಾರೆ. ಪ್ರಭುದೇವರ ರಗಳೆ ಕೂಡ ಲಲಿತ ರಗಳೆಯಲ್ಲೇ ಇರುವಂಥದ್ದು. ಉತ್ಸಾಹದಲ್ಲಿ ಮಹಾದೇವಿ ಅಕ್ಕನ ರಗಳೆ, ತಿರುನೀಲಕಂಠನ ರಗಳೆ, ಮಲುಹಣನ ರಗಳೆ ಇವೆಲ್ಲ ಉತ್ಸಾಹ ರಗಳೆಗೆ ಬರುವಂಥದ್ದು. ಇನ್ನು ಸರಳ ರಗಳೆ ಬಿರುಗಾಳಿ, ರಕ್ತಾಕ್ಷಿ, ಯಮನ ಸೋಲು ಈ ಕೃತಿಯೆಲ್ಲ ಸರಳ ರಗಳೆಯಲ್ಲಿ ಬರೆದಿರುವಂಥದ್ದು. ಈ ಸರಳ ರಗಳೆಯ ಮುಂದುವರೆದ ರೂಪ, ಇವಾಗ ಅಲ್ಟ್ರಾ ವರ್ಷನ್ ಅಂತಾರಲ್ಲ, ಅದೇ ಮಹಾಛಂದಸ್ಸು. ನೋಡಿ, ಪೂತಿನರವರು ಗಣೇಶ ದರ್ಶನ ಅನ್ನೋ ಕೃತಿಯನ್ನು ಮಂದಾನೀಲ ರಗಳೆಯಲ್ಲೇ ಬರೆದಿರುವಂಥದ್ದು. ಈಗ ಆದಯನ ರಗಳೆ ಮಂದಾನೀಲ ರಗಳೆಯಲ್ಲೇ ಇರುವಂಥದ್ದು. ಪೂತಿನರವರು ಕೂಡ ಗಣೇಶ ದರ್ಶನ ಅನ್ನೋ ಕೃತಿಯನ್ನು ಮಂದಾನೀಲ ರಗಳೆಯಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ 68ನೇ ಪ್ರಶ್ನೆ, ಪ್ರಾಸರಹಿತವಾದ ರಗಳೆಯನ್ನು ಸರಳ ರಗಳೆ ಎಂದು ಕರೆಯಬಹುದು ಎಂದು ಬಿರುಗಾಳಿ ನಾಟಕದ ಮುನ್ನುಡಿಯಲ್ಲಿ ಹೇಳಿದ ವಿದ್ವಾಂಸ ಯಾರು ಅಂತ ಕೇಳಿದ್ದಾರೆ. ಬಿರುಗಾಳಿ ನಾಟಕ ಶೇಕ್ಸ್ಪಿಯರ್ ಬರೆದಿರುವಂತಹ ದಿ ಟೆಂಪೆಸ್ಟ್, ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಕುವೆಂಪು ಅವರು ಬಿರುಗಾಳಿ ಅನ್ನೋ ಟೈಟಲಲ್ಲಿ. ಇದೇ ನಾಟಕಕ್ಕೆ TS ವೆಂಕಣ್ಣಯ್ಯ ಅವರು ಮುನ್ನುಡಿಯನ್ನು ಬರೀತಾರೆ. ನೋಡಿ, ಆ ಮುನ್ನುಡಿ ಒಂದು ಸ್ವಲ್ಪ ಓದ್ತೀನಿ, ಕೇಳಿಸ್ಕೊಳ್ಳಿ. ಇಂಗ್ಲಿಷ್ ನಾಟಕ ಕರ್ತೃಗಳಲ್ಲಿ ಪ್ರಖ್ಯಾತರಾದ ಕೆಲವರು ನಾಟಕಗಳನ್ನು ಬ್ಲ್ಯಾಕ್ ವರ್ಸ್ ಎಂಬ ಪ್ರಾಸರಹಿತವಾದ ಪದ್ಯದಲ್ಲಿ ಬರೆಯುವ ಸಂಪ್ರದಾಯವನ್ನು ಪ್ರಚಾರಕ್ಕೆ ತಂದಿದ್ದಾರೆ. ಮೊದಲು ಕನ್ನಡ ನಾಟಕಗಾರರು ಸಂಸ್ಕೃತ ನಾಟಕಗಳ ಮಾದರಿಯನ್ನು ಅವಲಂಬಿಸಿದರು.
ಈಗ ಪುಟ್ಟಪ್ಪನವರು ಅಂದರೆ ಕುವೆಂಪು ಅವರು ಈ ಇಂಗ್ಲಿಷ್ ಸಂಪ್ರದಾಯವನ್ನು ಕನ್ನಡಕ್ಕೆ ತಗೊಂಬರೋದಕ್ಕೆ ಈ ನಾಟಕಗಳಲ್ಲಿ ಪ್ರಯತ್ನಿಸಿರುತ್ತಾರೆ. ಈ ನಾಟಕಗಳಲ್ಲಿರುವ ಪದ್ಯದ ಮೂಲವು ರಗಳೆಯಲ್ಲಿದೆ. ಲಲಿತ ರಗಳೆಯಲ್ಲಿ ಪ್ರತಿ ಪಾದದಲ್ಲಿಯೂ 5 ಮಾತ್ರೆಯ 4 ಗಣಗಳಿರುತ್ತವೆ. ಪಾದದ ಆದ್ಯಂತಗಳಲ್ಲಿ ಪ್ರಾಸವಿರುತ್ತದೆ. ಈ ಪ್ರಾಸದ ಕಟ್ಟನ್ನು ತೆಗೆದುಹಾಕಿದರೆ ನಮ್ಮ ಕುವೆಂಪುರವರು ಬರೆದಿರುವಂತಹ, ಪುಟ್ಟಪ್ಪನವರು ಬರೆದಿರುವಂತಹ ಪದ್ಯದ ತಳಹದಿ ಸಿಕ್ಕುತ್ತದೆ. ಈ ಪ್ರಾಸರಹಿತವಾದ ರಗಳೆಯನ್ನು ಸರಳ ರಗಳೆ ಎಂದು ಕರೆಯಬಹುದು. ಹೇಳಿರುವಂಥದ್ದು TS ವೆಂಕಣ್ಣಯ್ಯ ಅವರು. ಮುನ್ನುಡಿ ಬರೆದಿರುವಂಥದ್ದು ಬಿರುಗಾಳಿಗೆ, ಕುವೆಂಪುರವರು ಬರೆದಿರುವಂತಹ ನಾಟಕ ಅದು. ನೆಕ್ಸ್ಟ್ 69ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. MH ಕೃಷ್ಣ, ಕಪಟರಾಳ ಕೃಷ್ಣರಾಯರು, DK ಭೀಮಸೇನರಾಯರು, ಶಂಭಾ ಜೋಶಿ. ಶಂಭಾ ಜೋಶಿ ಅವ್ರಿಗೆ ಶಿವರಹಸ್ಯ ಅನ್ನೋ ಕೃತಿ, DK ಭೀಮಸೇನರಾವ್ ಅವ್ರದ್ದು ಶಬ್ದಮಣಿ ದರ್ಪಣದ ಪಾಠಾಂತರ. ಕಪಟರಾಳ ಕೃಷ್ಣರಾಯರು ಬರೆದಿರುವಂಥದ್ದು ಲಾಕುಳ ಶೈವರ ಇತಿಹಾಸ. MH ಕೃಷ್ಣ ಅವರು ಕರ್ನಾಟಕದ ಪೂರ್ವ ಚರಿತ್ರೆ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ನೆಕ್ಸ್ಟ್ 70ನೇ ಪ್ರಶ್ನೆ, ಶ್ರೀ ಬಸವನಾಳರ ಸಂಪಾದನೆಯ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಬಸವನಾಳರ ಆರಂಭಿಕ ಕಾವ್ಯ ಚನ್ನಬಸವ ಪುರಾಣ ಇದೆಯಲ್ವಾ, ಅದು ಮೊದಲಿಗೆ ಬರಬೇಕು. ಚನ್ನಬಸವ ಪುರಾಣ ಆದಮೇಲೆ ಶಬರ ಶಂಕರ ವಿಳಾಸ 1927ರಲ್ಲಿ ಬರೆದಿರುವಂಥದ್ದು 2ನೇ ಪ್ಲೇಸು. ಫಸ್ಟು ಚನ್ನಬಸವ ಪುರಾಣ, ಸೆಕೆಂಡು ಶಬರ ಶಂಕರ ವಿಳಾಸ, 3ನೇದು ಶಬ್ದಾನುಶಾಸನಂ, 4ನೇದು ಕೈವಲ್ಯ ದರ್ಪಣ, ಹಾಗೆ ಕೊನೆಯದು ಅಂದರೆ 5ನೇದು ಕೈವಲ್ಯ ಕಲ್ಪವಲ್ಲರಿ 1954ರಲ್ಲಿ ಪ್ರಕಟ ಮಾಡಿರುವಂಥದ್ದು. ಇವೆಲ್ಲ ಶ್ರೀ ಬಸವನಾಳರ ಸಂಪಾದಿತ ಕೃತಿಗಳು. ನೆಕ್ಸ್ಟ್ 71ನೇ ಪ್ರಶ್ನೆ, ಗುಡಿಗುಂಡಾರದಲ್ಲಿನ ಗುಂಡಾರ ಎಂಬ ಶಬ್ದವು ಈ ಆಕೃತಿಮ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ವಿಶಿಷ್ಟ ಆಕೃತಿಮ. ಯಾಕಂದರೆ ನೋಡಿ, ಜೋಡು ನುಡಿಯಲ್ಲಿ ವಿಶಿಷ್ಟ ಜೋಡು ನುಡಿ ಬರುತ್ತಲ್ಲ, ಅಡ್ರ ಬಡ್ರ, ಅರೆಬರೆ, ಕೂಲಿನಾಲಿ, ಅಡ್ಡಾದಿಡ್ಡಿ, ಒಂದಕ್ಕೆ ಅರ್ಥ ಇರುತ್ತೆ, ಇನ್ನೊಂದಕ್ಕೆ ಅರ್ಥ ಇರೋದಿಲ್ಲ. ಅರ್ಥವಿಲ್ದಿರೋಂಥದ್ದೇ ವಿಶಿಷ್ಟ ಪದಗಳು ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ಗುಡಿಗುಂಡಾರ ಅದು ಜೋಡು ನುಡಿನೇ, ಆದರೆ ಆಕೃತಿಮದಲ್ಲಿ ಕೇಳಿದಾರಲ್ವಾ, ಆಕೃತಿಮ ಅಂದರೆ ಏನು? ಕನಿಷ್ಠತಮ ಅರ್ಥವುಳ್ಳ ಚಿಕ್ಕ ಘಟಕ, ಭಾಷೆಯ ಚಿಕ್ಕ ಘಟಕವನ್ನು ಆಕೃತಿಮ ಅಂತ ಕರಿತೀವಿ ಅಲ್ವಾ. 2 ಅಥವಾ 2ಕ್ಕಿಂತ ಹೆಚ್ಚಿನ ಧ್ವನಿಗಳು ಸೇರಿ ಆಕೃತಿಮ ಅಂತ ಕರೆಸ್ಕೊಳ್ಳುತ್ತೆ. ಈ ಆಕೃತಿಮ ಆಗಬೇಕು ಅಂದರೆ ಆಕೃತಿ ಇಂಪಾರ್ಟೆಂಟು. ಫಸ್ಟು ಧ್ವನಿಗಳು ಸೇರಿಕೊಂಡು ಅದಕ್ಕೆ ಒಂದು ರೂಪ ಕೊಟ್ಟರೆ ಅದು ಆಕೃತಿ. ಅದೇ ಬರಹಕ್ಕೆ ಇಳಿಸಿದ್ರೆ ಅದು ಆಕೃತಿಮ. ಇವಾಗ ನಾನು ಮಾತಾಡ್ತಾ ಇದ್ದೀನಲ್ವಾ, ಇದು ಧ್ವನಿ, ಇದನ್ನು ನಾನು ಆಕೃತಿ ಅಂತ ಹೇಳ್ಬೋದು. ಇದನ್ನು ನಾನು ಬರಿತೀನಿ ಅಂತ ಅಂದರೆ ಅದು ಆಕೃತಿಮ. ಈ ಉದಾಹರಣೆ ನೋಡಿ, ರಾಮ್ ಪ್ಲಸ್ ಅನು ಪ್ಲಸ್ ತಿನ್ ಪ್ಲಸ್ ಉತ್ ಪ್ಲಸ್ ಆನೆ, ರಾಮನು ತಿನ್ನುತ್ತಾನೆ. ಅದನ್ನು ಬಿಡಿಸಿ 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 ಹೇಳಿದ್ದೀನಿ ನಿಮಗೆ. ಇದನ್ನೇ ನಾವು ಆಕೃತಿಮ ಅಂತ ಅನ್ನೋದು. ಕೂಡಿಸಿ ಹೇಳೋದಲ್ಲ, ಬಿಡಿಸಿ ಬಿಡಿಸಿ ಹೇಳೋವಂಥದ್ದು ಆಕೃತಿಮ. ಅನ್ನು, ಗಳು, ಅರು ಇವು ಕೂಡ ಆಕೃತಿಮಗಳೇ. ಆದರೆ ಇವು ಅನೇಕ ವಿಧಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಕೃತಿಮಗಳ ವಿಧಗಳು ಸ್ವತಂತ್ರ ಆಕೃತಿಮ ಅಂತ ಕರೀತಾರೆ, ಬದ್ಧ ಆಕೃತಿಮ ಅಂತ ಇದೆ, ರಿಕ್ತ ಆಕೃತಿಮ ಅಂತ ಇದೆ, ಶೂನ್ಯ, ಸಮುಚ್ಚಯ, ವಿಶಿಷ್ಟ, ಆದೇಶ, ವ್ಯವಕಲನ, ಹೀಗೆ ಅನೇಕ ಆಕೃತಿಮದ ವಿಧಗಳನ್ನು ನಾವು ಗುರುತಿಸ್ಬೋದು. ಇವಾಗ ಸ್ವತಂತ್ರ ಆಕೃತಿಮ ಅಂತ ಹೇಳಿದೆ ಅಲ್ವಾ, ಈ ಒಂದು ಆಕೃತಿಮ ಯಾವುದೇ ಬೇರೆ ರೂಪಗಳ ಸಹಾಯವನ್ನು ಪಡ್ಕೊಳ್ಳದೆ ಬಳಕೆ ಮಾಡ್ಬೋದು. ಇದಕ್ಕೆ ಅರ್ಥನೂ ಕೂಡ ಇರುತ್ತೆ. ಧಾತುಗಳಿದಾವಲ್ಲ, ಮೂಲ ಧಾತುಗಳು, ಅವೆಲ್ಲವೂ ಸ್ವತಂತ್ರ ಆಕೃತಿಮಗಳೇ. ರಾಮ, ಸೀತಾ ಇವೆಲ್ಲನೂ ಸ್ವತಂತ್ರ ಆಕೃತಿಮಾಗಿ ಬರುತ್ತೆ. ನೀರು, ಕಮಲ, ಸೂಜಿ, ಪುಸ್ತಕ ಇತ್ಯಾದಿ. ನೆಕ್ಸ್ಟು ಬದ್ಧ ಆಕೃತಿಮ. ಇದು ಗಳು, ಅಂದಿರು, ಇಂದ, ಅಲ್ಲಿ, ಅನ್ನು ಇಂಥ ರೂಪಗಳು ಬೇರೆ ಸ್ವತಂತ್ರ ಆಕೃತಿಮಗಳೊಡನೆ ಸೇರಿಕೊಂಡು ಒಂದು ರೂಪವನ್ನು ಪಡ್ಕೊತವೆ. ಹೆಸರೇ ನೋಡಿ, ಬದ್ಧ ಆಕೃತಿಮ ಅಂತ ಇದೆಯಲ್ವಾ, ಇದು ಸ್ವತಂತ್ರವಾಗಿರುವಂಥ ಅಸ್ತಿತ್ವವನ್ನು ಪಡ್ಕೊಂಡಿಲ್ಲ. ಇವಾಗ ಅಣ್ಣ ಅನ್ನೋ ಸ್ವತಂತ್ರ ಆಕೃತಿಮಾಗೆ ಅಂದಿರು ಬದ್ಧ ಆಕೃತಿಮ ಸೇರಿ ಅಣ್ಣಂದಿರು ಆಗುತ್ತೆ. ಈ ಬದ್ಧ ಆಕೃತಿಮಾಗೆ ಸ್ವತಂತ್ರ ಆಕೃತಿಮ ಸಹಾಯ ಮಾಡಲೇಬೇಕು. ಇದು ಸ್ವತಂತ್ರವಾಗಿ ನಿಂತ್ಕೊಳ್ಳೋದಿಲ್ಲ ಬದ್ಧ ಆಕೃತಿಮ. ಅಂದಿರು ಇದಕ್ಕೇನು ಅರ್ಥ ಇದೆ, ಗಳು ಇದಕ್ಕೇನು ಅರ್ಥ ಇದೆ, ಅರ್ಥ ಇಲ್ಲ ಅಲ್ವಾ. ಹಾಗಾಗಿ ಸ್ವತಂತ್ರವಾಗಿ ಉಚ್ಚಾರಣೆಗೆ ಒಳಗಾಗೋದಿಲ್ಲ ಬದ್ಧ ಆಕೃತಿಮ. ಇನ್ನು ರಿಕ್ತ ಆಕೃತಿಮ ಅಂತಂದರೆ ಈ ವರ್ಣಗಳು ಏನೋ ಅರ್ಥವನ್ನು ಪಡ್ಕೊಂಡಿರೋದಿಲ್ಲ, ಆದರೂ ಕೂಡ ಒಂದು ಪದ ಆಗಬೇಕು ಅಂದರೆ ಯ, ದ, ವ ಈ ವರ್ಣಗಳ ಸಹಾಯವನ್ನು ಪಡ್ಕೊಂಡೆ ಪೂರ್ಣ ಪ್ರಮಾಣದ ಅರ್ಥವನ್ನು ಬಿಂಬಿಸ್ತವೆ. ಫಾರ್ ಎಕ್ಸಾಂಪಲ್, ಕೆರೆಯಲ್ಲಿ ಅಂತ ಇದೆಯಲ್ವಾ, ಕೆರೆ ಪ್ಲಸ್ ಅಲ್ಲಿ, ಕೆರೆಯಲ್ಲಿ. ಇಲ್ಲಿ ಕೆರೆ ಅಲ್ಲಿ ಆಗಬೇಕಾಗಿತ್ತಲ್ಲ, ಮಧ್ಯ ಯಕಾರ ಬಂದ್ಬಿಟ್ಟಿದೆ, ಕೆರೆಯಲ್ಲಿ. ಇನ್ನು ಮರದಲ್ಲಿ, ಮರ ಪ್ಲಸ್ ಅಲ್ಲಿ, ಮರದಲ್ಲಿ, ದಕಾರ ಮಧ್ಯ ಬಂದಿದೆಯಲ್ವಾ, ದು. ಇನ್ನು ಮನವನ್ನು, ಮನ ಪ್ಲಸ್ ಅನ್ನು, ಮನವನ್ನು, ಮಧ್ಯ ವಕಾರ ಬಂದ್ಬಿಟ್ಟಿದೆಯಲ್ಲ, ಹೆಂಗೆ ಬಂದ್ಬಿಟ್ಟಿದೆ. ಇದನ್ನೇ ನಾವು ರಿಕ್ತ ಆಕೃತಿಮ ಅಂತ ಕರೆಯುವಂಥದ್ದು. ಅರ್ಥ ಇರೋದಿಲ್ಲ ಅಕ್ಷರಕ್ಕೆ, ಆದರೂ ಕೂಡ
ಸಹಾಯವನ್ನು ಪಡ್ಕೊಂಡು ಒಂದು ಪೂರ್ಣ ಪ್ರಮಾಣದ ಪದದ ಅರ್ಥವನ್ನು ಕೊಡ್ತಾ ಇದೆ. ಇಲ್ಲಿ ಕೆರೆಯಲ್ಲಿ, ಮರದಲ್ಲಿ, ಮರವನ್ನು, ಯ ದ ವ ಈ ಒಂದು ಅಕ್ಷರ ನೆನ್ಪಿಟ್ಕೊಳ್ಳಿ. ರಿಕ್ತ ಆಕೃತಿಮಗೆ ಭಾಷೆಯಲ್ಲಿ ಶಬ್ದ ರಚನೆಗೆ ಈ ರಿಕ್ತ ಆಕೃತಿಮ ತುಂಬಾ ಇಂಪಾರ್ಟೆಂಟು ಅಂತ ನಾವಿಲ್ಲಿ ಗಮನಿಸ್ಬೋದು. ಇನ್ನು ಇಲ್ಲಿ ಪ್ರಶ್ನೆಯಲ್ಲಿ ವಿಶಿಷ್ಟ ಆಕೃತಿಮ ಅಂತ ಹೇಳಿದೆ ಅಲ್ವಾ. ನೋಡಿ, ಗುಡಿ ಗುಂಡಾರ, ಆ ಗುಂಡಾರಕ್ಕೆ ಅರ್ಥನೇ ಇಲ್ಲ, ಆದರೂ ಕೂಡ ಒಂದು ವಿಶಿಷ್ಟವಾಗಿರುವಂಥ ಪದವನ್ನು ನಾವಲ್ಲಿ ಪದಗಳ ಸೊಬಗನ್ನು ಹೆಚ್ಚು ಮಾಡೋದಕ್ಕೆ ಕೂಡಿಸಿ ಹೇಳ್ತೀವಿ, ಗುಡಿ ಗುಂಡಾರ ಅಂತ. ಹಾಗಾಗಿ ಗುಂಡಾರ ವಿಶಿಷ್ಟ ಆಕೃತಿಮ, ಅರ್ಥ ಇಲ್ಲ ಆದರೂ ಕೂಡ ಶಬ್ದ ರಚನೆಯಲ್ಲಿ ಅದನ್ನು ಬಳಕೆ ಮಾಡ್ಕೊಂಡಿದ್ದೀವಿ. ಇನ್ನೊಂದು ನೋಡಿ, ಒಸಿ ಕಾಫಿ ಗೀಫಿ ಕೊಡವ್ವ, ಈ ಕಾಫಿಗೇನೋ ಅರ್ಥ ಇದೆ ಅಲ್ವಾ, ಗೀಫಿಗೇನು ಅರ್ಥ ಇದೆ, ಇದು ವಿಶಿಷ್ಟವಾಗಿರುವಂಥ ಪದ. ನೆಕ್ಸ್ಟ್ 72ನೇ ಪ್ರಶ್ನೆ, ವಸ್ತು, ಭಾಷೆ, ಕ್ರಿಯೆ, ಜ್ಞಾನ ಎಂಬುದಾಗಿ ಸಂಶೋಧನಾ ಆಕರಗಳನ್ನು ವಿಂಗಡಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಎಂ ಕಲಬುರ್ಗಿ ಅವರು. ಅವರ ಸಂಶೋಧನಾ ಕೃತಿಯಾಗಿರುವಂಥ ಮಾರ್ಗದಲ್ಲಿ ವಸ್ತು, ಭಾಷೆ, ಕ್ರಿಯೆ, ಜ್ಞಾನ ಅನ್ನೋ ಸಂಶೋಧನಾ ಆಕರಗಳನ್ನು ವಿವರಿಸಿ ಹೇಳಿದ್ದಾರೆ. ನೆಕ್ಸ್ಟ್ 73ನೇ ಪ್ರಶ್ನೆ, ಹೇಳಿಕೆ ಮತ್ತು ವಿವರಣೆಯ ಪ್ರಶ್ನೆ. ಇದು ಹೇಳಿಕೆ ನೋಡಿ, ಗೂಢೋಕ್ತೀಕರಣ ಉದ್ದೇಶಂ ಛೇದ್ ಅನ್ಯ ಪ್ರತೀಕತ್ಯತೆ ವೃಷ ಅಪೇಹಿ ಪರಕ್ಷೇತ್ರಾತ್ ಆಯಾತಿ ಕ್ಷೇತ್ರ ರಕ್ಷಕಃ. ಏನಿದ್ರು ಅರ್ಥ ಅಂತಂದರೆ, ನಾವಿವಾಗ ಯಾರಿಗೋ ಒಬ್ರಿಗೆ ಒಂದು ರಹಸ್ಯವನ್ನು ಹೇಳಬೇಕು ಅಂತ ಇರುತ್ತಲ್ವ, ಅದನ್ನು ನೇರವಾಗಿ ಹೇಳೋದಕ್ಕಾಗೋದಿಲ್ಲ, ಅಥವಾ ಸಂದರ್ಭನೇ ಸೃಷ್ಟಿಯಾಗಿರೋದಿಲ್ಲ, ಆದರೂ ಕೂಡ ವಿಷಯ ಮುಟ್ಟಿಸ್ಬೇಕಾಗಿರುತ್ತೆ. ಆಗ ಬೇರೊಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಂಡು ಆ ವಿಷಯವನ್ನು ಮುಟ್ಟಿಸ್ತೀವಿ. ಇದು ಆ ಹೇಳಿಕೆಯ ಅರ್ಥ. ವಿವರಣೆ ನೋಡಿ, ಒಬ್ಬನಿಗೆ ಹೇಳಬೇಕಾದ ಮಾತನ್ನು ಮೌನದಲ್ಲಿ ಹೇಳುವುದಾದರೆ ಅದು ಗೂಢೋಕ್ತಿ ಅಲಂಕಾರ. ನೇರವಾಗಿ ಹೇಳಿದರೆ ಗುಟ್ಟಾದ ವಿಷಯ ಇತರರಿಗೂ ತಿಳಿಯುತ್ತದೆ. ವಿವರಣೆಗೂ ಹೇಳಿಕೆಗೂ ಸಂಬಂಧನೇ ಇಲ್ಲ ಅಲ್ವಾ. ಹಾಗಾಗಿ ಹೇಳಿಕೆ ಸರಿಯಾಗಿದೆ, ವಿವರಣೆ ತಪ್ಪಾಗಿದೆ. ನೆಕ್ಸ್ಟ್ 74ನೇ ಪ್ರಶ್ನೆ, ಸಾಹಿತ್ಯ ಮತ್ತು ನವ್ಯತೆ ಎಂಬ ಉಪನ್ಯಾಸವನ್ನು ನೀಡಿದವರು ಯಾರು ಅಂತಂದರೆ ವಿ.ಕೃ. ಗೋಕಾಕ್ ಅವರು. 75ನೇ ಪ್ರಶ್ನೆ, ಅದರ ಸ್ಕ್ರೀನ್ಶಾಟ್ ತಗೊಂಡಿಲ್ಲ. ಬುನಾದಿ ಪದ ಯಾವ ಭಾಷೆಯ ಪದ ಅಂತ ಇದೆ, ಅದು ಪರ್ಷಿಯನ್ ಅಥವಾ ಪಾರ್ಸಿ ಭಾಷೆಯ ಪದ. ನೆಕ್ಸ್ಟ್ 76ನೇ ಪ್ರಶ್ನೆ, ಸಂಶೋಧನೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಜೋಡಿಸ್ತಾ ಹೋಗೋಣ. ಫಸ್ಟು ರಮಶ್ರೀ ಮುಗುಳಿಯವರು ಬರಬೇಕು, ಡಿ. ಯಾಕೆಂದರೆ 1956ರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ರಮಶ್ರೀ ಮುಗುಳಿಯವರಿಗೆ. ಇವರು ಆದಮೇಲೆ ಬರುವಂಥದ್ದೇ ಕೆ. ಶಿವರಾಮ ಕಾರಂತರು. ಇವರು 1959ರಲ್ಲಿ ಯಕ್ಷಗಾನ ಬಯಲಾಟ ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಪಡ್ಕೊಂಡಿದ್ದಾರೆ. ಇವರು ಆದಮೇಲೆ ಎಚ್. ತಿಪ್ಪೇರುದ್ರಸ್ವಾಮಿಯವರು 1969ರಲ್ಲಿ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವ್ರ ನಂತರ ಸಂಶಿ ಬೂಸನೂರ ಮಠ ಅವರು 1972ರಲ್ಲಿ ಶೂನ್ಯ ಸಂಪಾದನೆಯ ಪರಾಮರ್ಶೆ ಈ ಒಂದು ಕೃತಿಗೆ ಪ್ರಶಸ್ತಿ ಸಿಕ್ಕಿದೆ. ಲಾಸ್ಟಲ್ಲಿ ಎಂ ಕಲಬುರ್ಗಿ ಅವರು 2006ರಲ್ಲಿ ಮಾರ್ಗ ಸಂಶೋಧನಾ ಕೃತಿಗೆ ಪ್ರಶಸ್ತಿ ಸಿಕ್ಕಿದೆ. ಇಲ್ಲಿ ಇನ್ನೊಂದು ಸ್ಕ್ರೀನ್ಶಾಟ್ ಮಿಸ್ ಆಗಿದೆ. 77ನೇ ಪ್ರಶ್ನೆ, ಹಿರಿಯರು ಗೆಳೆಯರು ಇವರ ಜೀವನ ಚರಿತ್ರೆ ಅಂತ ಇದೆ. ಹಿರಿಯರು ಗೆಳೆಯರು ವಿ. ಸೀತಾರಾಮಯ್ಯ ಅವರು ಬರೆದಿರುವಂತಹ ಜೀವನ ಚರಿತ್ರೆ ಈ ಒಂದು ಕೃತಿ ವಿ. ಸೀತಾರಾಮಯ್ಯ ಅವ್ರದ್ದು. ನೆಕ್ಸ್ಟ್ 78ನೇ ಪ್ರಶ್ನೆ, ಪಡಿಕಮಣ ಅಂತಂದರೆ ಜೈನ ಧರ್ಮದಲ್ಲಿ ಮಾಡಿದ ದೋಷಗಳಿಗಾಗಿ ಪಶ್ಚಾತ್ತಾಪ, ಅಂದರೆ ಹಿಂದಿನ ತಪ್ಪುಗಳಿಗೆ ಅಥವಾ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಂಥದ್ದನ್ನು ಪಡಿಕಮಣ ಅಂತ ಕರೀತಾರೆ. ಇಲ್ಲಿ ಕೊಟ್ಟಿರುವಂತಹ ಎಲ್ಲವನ್ನು ಒಟ್ಟಾರೆಯಾಗಿ ಸಲ್ಲೇಖನ ವ್ರತದಲ್ಲಿ ತನ್ನ ಪಾಪ ಕಾರ್ಯಗಳನ್ನು ಕಳ್ಕೊತಾರಂತೆ. ಜೈನ ಧರ್ಮದಲ್ಲಿ ಸಲ್ಲೇಖನ ವ್ರತ ಅಂತ ಹೇಳ್ತಾರೆ. ಇಲ್ಲಿರುವಂಥ ಎಲ್ಲವನ್ನು ಒಳಗೊಂಡು, ಅದುವೇ ಜೈನ ಧರ್ಮದ ಕೊನೆಯ ಧಾರ್ಮಿಕ ವಿಧಾನ ಸಲ್ಲೇಖನ ವ್ರತ. ನೆಕ್ಸ್ಟ್ 79ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲಿಗೆ ಸಾನೆಟ್ ಬಳಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಮಂಜೇಶ್ವರ ಗೋವಿಂದಪ್ಪೈಗಳು ಕನ್ನಡದಲ್ಲಿ ಮೊದಲ ಬಾರಿಗೆ ಚತುರ್ದಶಪದಿ ಅಂತ ಬಳಕೆ ಮಾಡಿದ್ದಾರೆ ಸಾನೆಟನ್ನು. ಗಿಳಿವಿಂಡು, ನಂದಾದೀಪ, ಹೃದಯರಂಗ ಸಾನೆಟಲ್ಲಿ ಬರೆದಿರುವಂತಹ ಕವನ ಸಂಕಲನಗಳು. ಇದರಲ್ಲಿ ಕವಿತಾವತಾರ ಅಂತ ಒಂದು ಕವನ ಇದೆಯಲ್ವಾ, ಅದು ಇವರು ಬರೆದಿರುವಂತಹ ಪ್ರಥಮ ಸುನೀತ ಅಥವಾ ಚತುರ್ದಶಪದಿ. ನೆಕ್ಸ್ಟ್ 80ನೇ ಪ್ರಶ್ನೆ, ಇವು ಎಸ್. ವಿ. ಪರಮೇಶ್ವರ ಭಟ್ಟರ ಅನುವಾದಿತ ಕೃತಿಗಳು ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಇ. ಕನ್ನಡ ಅಮರ ಶತಕ ಮತ್ತು ಕನ್ನಡ ಗಾಥಾ ಸಪ್ತಸತಿ ಎಸ್. ವಿ. ಪರಮೇಶ್ವರ ಭಟ್ಟರವರ ಅನುವಾದಿತ ಕೃತಿ. ಆಪ್ಷನ್ ಬಿನಲ್ಲಿ ಕನ್ನಡ ಕಾದಂಬರಿ ಅಂತ ಇದೆಯಲ್ವಾ, ಅದು ಕರ್ನಾಟಕ ಕಾದಂಬರಿ ವಿ. ಸೀತಾರಾಮಯ್ಯ ಅವರು ಬರೆದಿರುವಂಥದ್ದು, ತುಂಬ ಪ್ರಸಿದ್ಧಿಯಾಗಿರುವಂತಹ ಕನ್ನಡ ಅನುವಾದ ಕೃತಿ. ಇನ್ನು ನನ್ನ ಕನಸಿನ ಭಾರತ, ಇದು ಜಿ. ಎಂ. ಕೃಷ್ಣಮೂರ್ತಿಯವರ ಅನುವಾದಿತ ಕೃತಿ, ಗಾಂಧಿ ಬಗ್ಗೆ ಇರುವಂಥದ್ದು. ಹಾಗೆ ಇನ್ನೊಂದು ಹಕ್ಕಲ್ಬರಿ ಸಿನ್ನಾರ ಕಥೆಗಳು ಅಂತ ಇದೆಯಲ್ವಾ, ಇದು ಕೆ. ಸತ್ಯನಾರಾಯಣ ಅವರು ಬರೆದಿರುವಂತಹ ಕೃತಿ. ನೋಡಿ, 20 ಪ್ರಶ್ನೆಗೆ ಆಲ್ರೆಡಿ 19 ಮಿನಿಟ್ಸ್ ಮೇಲಾಗೋಗ್ಬಿಟ್ಟಿದೆ, ತುಂಬ ಲೆಂತಿ ವಿಡಿಯೋ ಆಗೋಗ್ಬಿಡ್ತಲ್ವಾ.
ಸರಿ, ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಜಾಸ್ತಿ ಪ್ರಶ್ನೆಗಳನ್ನ ತೊಗೊಂಬರ್ತೀನಿ. ನಾನು ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ ಆಗ್ತಿದೆ ಅಲ್ವಾ ನಿಮಗೆ? ಏನಾದರೂ ಪ್ರಶ್ನೆ ಇದ್ದರೆ ಅಥವಾ ಇನ್ನೂ ಏನಾದರೂ ಡೆವಲಪ್ಮೆಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.